ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರತಿ ಕೇಳುವುದು. 8ನೇ ಸಂಧಿಯಲ್ಲಿ 9 ಪದ್ಯಗಳ ಚಿಂತನೆ ಆಗಿತ್ತು. 10ನೇ ಪದ್ಯದ ಚಿಂತನೆ ಆಗಬೇಕು. ಈ ಸಂಧಿಯ ವಿಶೇಷ, ದೇವರ ರೂಪಗಳು ನನ್ನ ಕಣ್ಣಿನಲ್ಲಿ, ದೇಹದಲ್ಲಿ ಎಲ್ಲೆಲ್ಲಿ ಅಂಗಾಂಗಗಳಲ್ಲಿ ಎಷ್ಟೆಷ್ಟಿದೆ ಅನ್ನುವುದನ್ನು ನಿರೂಪಣೆ ಮಾಡ್ತಾ ಕಣ್ಣಿನಲ್ಲಿ ಎಲ್ಲ ಕಡೆ ಇರುವ ದೇವರ ರೂಪಗಳ ಬಗ್ಗೆ ಹೇಳ್ತಾ ಇದೆ. ನೇತ್ರಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಗೌತಮ ನತ್ರಿಯಾಜ ಮದಗ್ನಿ ನಾಮಗಳಿಂದ ಕರೆಸುತ್ತಲಿ ವತ್ರತಾಪಕ ಶಕ್ರ ಸೂರ್ಯ ಧರಿತ್ರಿ ಪರ್ಜನ್ಯಾದಿ ಸುರರುಗ ಜಗತ್ರಯೇಶನ ಭಜಿ ಪರನು ದಿನ ಪರಮ ಭಕುತಿಯಲಿ. ನೇತ್ರಗಳಲ್ಲಿ ಅಂದರೆ ಕಣ್ಣುಗಳಲ್ಲಿ ಅಂತ ಇಲ್ಲಿ ಸ್ವಲ್ಪ ಬಹಳ ವ್ಯತ್ಯಾಸಗಳಾಗಬೇಕು. ಅದನ್ನು ನಾನು ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ, ನೀವು ಅದನ್ನೆಲ್ಲ ಫಾಲೋ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಅಲ್ಲಿ ಪುಸ್ತಕದಲ್ಲಿ ಕೆಲವು ತುಂಬ ಸಮಸ್ಯೆಗಳಿದೆ, ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದೆ. ಅದನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡ್ರೆ ನಿಮಗದು ಸುಲಭ ಆಗುತ್ತೆ. ನೇತ್ರಗಳಲ್ಲಿ ಅಂದರೆ ಕಣ್ಣುಗಳಲ್ಲಿ ಇರುವ ದೇವತೆಗಳು ಯಾರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೊದಲಿಗೆ ಗೌತಮ ಪತ್ರತಾಪಕ ಅಂತ ಜೋಡಿಸ್ಕೊಳ್ಬೇಕು. ಅದನ್ನು ಅಂದರೆ ಕಣ್ಣಿನಲ್ಲಿ ಒಂದು ಕೆಂಪು ರೇಖೆ ಇರುತ್ತಲ್ವ, ಆ ಕೆಂಪು ರೇಖೆಯಲ್ಲಿ ಗೌತಮ ಎಂಬ ಹೆಸರಿನ ರುದ್ರದೇವರಿದ್ದಾರೆ. ಪತ್ರತಾಪ ಏಕಾದಶ ರುದ್ರರು, 11 ಜನ ಇದ್ದಾರೆ ರುದ್ರರು ಅಂತ. ಅದರಲ್ಲಿ ಪತ್ರತಾಪ ಎಂಬ ಹೆಸರಿನ ರುದ್ರದೇವರು, ಅವರು ಗೌತಮ ಅಂತ ಹೆಸರು. ಅವರು ಕಣ್ಣಿಗೆ ಸಂಬಂಧಪಟ್ಟ ಕೆಂಪು ರೇಖೆಯಲ್ಲಿದ್ದಾರೆ ಅಂತ ಗಮನಿಸಬೇಕು. ವಸಿಷ್ಠ ನಾಮಕ ಶಕ್ರ, ವಸಿಷ್ಠ ಶಕ್ರ, ವಸಿಷ್ಠ ಎಂಬ ಹೆಸರಿನ ಇಂದ್ರದೇವರು ಕಣ್ಣಿನ ಬಿಳಿ ಗುಡ್ಡೆಯಲ್ಲಿದ್ದಾರಂತೆ. ಇನ್ನು ನಮ್ಮ ದೃಷ್ಟಿ ಏನಿದೆಯಲ್ವ, ಕಣ್ಣಿಗೆ ಒಂದು ಭಾಗ ಕನೀನಿಕ ಅಂತಿದೆ, ಒಂದು ಭಾಗ ಕಣ್ಣಿನ ಒಂದು ದೃಷ್ಟಿ ಭಾಗ ಕನೀನಿಕ ಅಂತ ಕರೀತಾರೆ ಅದನ್ನು. ಅಲ್ಲಿ ವಿಶ್ವಾಮಿತ್ರ ಸೂರ್ಯ, ವಿಶ್ವಾಮಿತ್ರ ಎಂಬ ಹೆಸರಿನ ಸೂರ್ಯ ಇದ್ದಾನಂತೆ. ಇನ್ನು ಕಣ್ಣೀರು ಬರುತ್ತೆ ನಮಗೆ. ಕಣ್ಣೀರಿನಲ್ಲಿ ಯಾರಿದ್ದಾರೆ ಅಂದರೆ ಭಾರದ್ವಾಜ ಪರ್ಜನ್ಯ, ಭಾರದ್ವಾಜ ಎಂಬ ಹೆಸರಿನ ವರುಣ ದೇವರು ಕಣ್ಣೀರಿನ ಒಳಗಿದ್ದಾರಂತೆ. ಇನ್ನು ಮೇಲಿನ ರೆಪ್ಪೆ, ಕೆಳಗಿನ ರೆಪ್ಪೆ, ಕರಿಗುಡ್ಡೆ, ಇಷ್ಟರಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಬೇಕು. ಪರ್ಜನ್ಯಾದಿ ಸುರರು ಅಂತಿದೆ, ಆದಿ ಇವರೇ ಮೊದಲಾದವರು ಅಂತ. ಯಾರು ಅಂದರೆ ಭಾರತೀ ದೇವಿ, ಅತ್ರಿ ಭಾರತಿ, ಅತ್ರಿ ಎಂಬ ಹೆಸರಿನ ಭಾರತೀ ದೇವಿ ಕಣ್ಣಿನ ಮೇಲಿನ ರೆಪ್ಪೆಯಲ್ಲಿದ್ದಾಳೆ. ಇನ್ನು ಜಮದಗ್ನಿ ಎಂಬ ಹೆಸರಿನ ಅಗ್ನಿ, ಅವನು ಕರಿಗುಡ್ಡೆಯಲ್ಲಿದ್ದಾನೆ. ಇನ್ನು ಕಶ್ಯಪ ಧರಿತ್ರಿ, ಕಶ್ಯಪ ಎಂಬ ಹೆಸರಿನ ಧರಿತ್ರಿ ಎಂದ ಭೂದೇವಿ ಕೆಳಗಿನ ರೆಪ್ಪೆಯಲ್ಲಿದ್ದಾಳೆ ಅಂತ. ಇಷ್ಟು ದೇವತೆಗಳು ಸುರರು ಜಗತ್ರಯೇಶನ ಅನುದಿನ ಪರಮ ಭಕುತಿಯಲ್ಲಿ ಭಜಿಪರು, ಕಣ್ಣಿನ ಒಳಗಿದ್ದು ಎಲ್ಲ ದೇವತೆಗಳು 3 ಲೋಕದ ಒಡೆಯ, ಜಗತ್ರಯೇಶ ಅಂದರೆ 3 ಲೋಕದ ಒಡೆಯ ಪರಮಾತ್ಮ, ಅವನನ್ನು ದಿನನಿತ್ಯ ಭಕ್ತಿಯಿಂದ ತಾವು ಸ್ತೋತ್ರ ಮಾಡ್ತಾ ಇರ್ತಾರೆ ಅಂತ. ನಮಗೆ ಕಣ್ಣಿದೆ, ಕಣ್ಣು ಯಾಕೆ ದೇವರು ಕೊಟ್ಟಿದ್ದು ಅಂದರೆ ಎಷ್ಟೋ ಕಡೆ ಹೇಳ್ತಾರೆ, ಒಳ್ಳೆಯ ವಿಷಯ ನೋಡಲಿಕ್ಕೆ ಕಣ್ಣು ಬಹಳ ಪ್ರಧಾನ. ಸೌಂದರ್ಯದ ಅಂಗ ಯಾವುದು ಅಂದರೆ ಕಣ್ಣಂತೆ. ನಾವು ಇಡೀ ಮುಖ ಸುಂದರ ಅಥವಾ ಮೂಗು ಸುಂದರ, ಕಿವಿ ಸುಂದರ ಅಂತ ಯಾರೂ ಹೇಳೋದಿಲ್ಲ. ಕಣ್ಣು ನೋಡ್ಲಿಕ್ಕೆ ಬಹಳ ಚೆಂದ ಇದೆ ಅಂತಾರೆ. ಕಣ್ಣು ಸೌಂದರ್ಯದ ಒಂದು ಸಾಧನ. ಆದ್ದರಿಂದ ದೇವರು, ಈ ಎಲ್ಲ ದೇವತೆಗಳು ಕಣ್ಣಿಗೆ ಸಂಬಂಧಪಟ್ಟ ಈ ಎಲ್ಲ ಅಂಗಾಂಗದಲ್ಲಿದ್ದಾರೆ ಅಂತ ನಾವು ದಿನ ಚಿಂತನೆ ಮಾಡಿದೆವು ಅಂತಾದರೆ ಆಗೇನಾಗತ್ತೆ ಅಂದರೆ ನಮಗೆ ಕಣ್ಣಿಗೆ ಸಂಬಂಧಪಟ್ಟ ಅನಾರೋಗ್ಯ ಬರೋದಿಲ್ಲ. ಮತ್ತು ಕಣ್ಣು ನಿರಂತರ ದೇವರನ್ನೇ ನೋಡ್ತದೆ. ಎಲ್ಲ ಕೆಲಸಗಳಾಗಬೇಕು ಅಂದರೆ ಇಷ್ಟೆಲ್ಲ ದೇವತೆಗಳಿದ್ದಾರೆ ಅಂತ ಚಿಂತನೆ ಮಾಡಬೇಕು ಅಂತ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮತ್ತು ಇನ್ನೊಂದು ಹೇಳ್ತಾರೆ, ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಏನೋ ಒಂದು ಫಲ ಅಪೇಕ್ಷೆ ಪಡ್ತೀವಿ, ಅದು ಬೇಕು ಇದು ಬೇಕು ಅಂತ. ಊಟ ಮಾಡ್ತೀವಿ ಯಾಕೆ ಅಂದರೆ ಹೊಟ್ಟೆ ಹಸಿವಾಗಿರುತ್ತೆ, ಅದು ಹೊಟ್ಟೆ ಪೂರ್ಣ ಆಗಬೇಕು, ಹೊಟ್ಟೆ ಹಸಿವು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಊಟ ಮಾಡ್ತೀವಿ.
ಇಷ್ಟೆಲ್ಲ ದೇವತೆಗಳು ಕಣ್ಣಿನ ಒಳಗಿದ್ದು ದೇವರಿಗೆ ಜೀವರಿಗೆ ಅನೇಕ ಪದಾರ್ಥವನ್ನು ತೋರಿಸ್ತಾ ದೇವರನ್ನು ಪರಮ ಭಕುತಿಯಲ್ಲಿ ಭಜಿಪರು ಅಂತ ಯಾವುದೇ ಬಯಸದೆ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಂದು ಅವರಿಗೆ ಅದು ಬೇಕು ಇದು ಬೇಕು ಅನ್ನುವ ಬಯಕೆ ಇಲ್ಲದೇನೆ ದೇವತೆಗಳು ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂಥೇಳಿ ಇದರ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದಾದರೆ ಸುಲಭ. ಕಣ್ಣಿನಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅಂದರೆ ರುದ್ರ, ಇಂದ್ರ ಮೊದಲಾದ ದೇವತೆಗಳೆಲ್ಲ ಕಣ್ಣಿನ ಒಳಗಿದ್ದಾರೆ ಅಂತ ಇದರ ಅಭಿಪ್ರಾಯ. ಈ ಕಣ್ಣಿನ ವಿವರಣೆಯನ್ನೇ ಮುಂದಿನ ಪದ್ಯದಲ್ಲೂ ಮಾಡ್ತಾರೆ. ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿಹ ದಕ್ಷಿಣಾಕ್ಷಿಯ ಮುಖದೊಳಿಹ ವಿಶ್ವ ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲಿ ಸ್ಥೂಲ ವಿಷಯವ ಚೇತನರಿಗುಂಡುಣಿಪ ಜಾಗ್ರತೆ ಇತ್ತು ನೃಗಜಾಸ್ಯ. ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿ ಇಹ. ಕಣ್ಣಿನ ಬೆಳಕೊಂದಿರ್ತದೆ, ಅಂದರೆ ಕಣ್ಣಿನ ಒಂದು ಪ್ರದೇಶ, ಅಲ್ಲಿ ಒಳಗೆಲ್ಲೋ ಒಂದು ಕಡೆ ಬೆಳಕಿರ್ತದಂತೆ. ಆ ಕಣ್ಣಿನ ತೇಜೋ ರೂಪ ಪ್ರದೇಶದಲ್ಲಿ ಇದ್ದಾನೆ ಯಾರು ಅಂದರೆ ಕಪಿಲ ಎಂಬ ಪರಮಾತ್ಮನ ರೂಪ ಇದೆ. ಆದ್ದರಿಂದಲೇ ಹೇಗಿದ್ದಾನೆ ಅಂದರೆ ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ರುದ್ರ, ಕುಬೇರ ಇವರ ಎಲ್ಲರ ಜೊತೆಗೂಡಿ ಕಪಿಲ ನಾಮಕ ಪರಮಾತ್ಮ ಕಣ್ಣಿನ ಒಂದು ತೇಜೋರೂಪವಾದ ಪ್ರದೇಶ. ತೇಜೋರೂಪ ಅಂದರೆ ಬೆಳಕಿರುವ ಪ್ರದೇಶ ಅಂತ. ನಾವು ಕಣ್ಣಿನ ಒಳಗೆ ಯಾವುದೋ ಒಂದು ಪ್ರದೇಶ ಇರುತ್ತೆ, ಅಲ್ಲಿ ಒಂದು ಬೆಳಕಿರುತ್ತಂತೆ. ಆ ಪ್ರದೇಶದಲ್ಲಿ ಎಲ್ಲ ದೇವತೆಗಳ ಜೊತೆಗೂಡಿ ಪರಮಾತ್ಮ ತಾನು ಕಪಿಲ ರೂಪದಿಂದಿದ್ದಾನೆ. ಎಲ್ಲ ದೇವತೆಗಳು ಇರೋದ್ರಿಂದಲೇ ಕಣ್ಣಿಗೆ ಸಂಬಂಧಪಟ್ಟ ಕಾರ್ಯಗಳು ಬೇರೆ ಬೇರೆ ಇರುತ್ತೆ. ಈಗ ದೊಡ್ಡವರ ಕಣ್ಣನ್ನು ನೋಡಿದ್ರೆ ನಮಗೆ ಭಯ ಆಗುತ್ತೆ. ಮನೆಯಲ್ಲೆಲ್ಲ ನಾವು ಗಮನಿಸ್ತಿರ್ತೀವಿ. ನಾವೆಲ್ಲ ಬಾಲ್ಯದಲ್ಲಿರುವಾಗ ಒಂದು ಹಂತಕ್ಕೆ ಬಂದಾಗ ಅಪ್ಪ ಗಲಾಟೆ ಮಾಡಿ ಹೊಡಿಬೇಕು ಅಂತಿಲ್ಲ, ನಾವು ಗಲಾಟೆ ಮಾಡಿದಾಗ ಹೊಡಿಬೇಕು ಅಂತಿಲ್ಲ, ಕಣ್ಣನ್ನು ದಿಟ್ಟಿಸಿ ನೋಡಿದ್ರೆ ಸಾಕು ನಮಗೆ ಭಯ ಆಗಿಬಿಡುತ್ತೆ. ಯಾಕೆ ಅಂದರೆ ಅಲ್ಲಿ ಅಗ್ನಿಯ ಸನ್ನಿಧಾನ ಇದೆ ಕಣ್ಣಲ್ಲಿ, ಯಮನ ಸನ್ನಿಧಾನ ಇದೆ ಕಣ್ಣಿನಲ್ಲಿ. ಯಮ ಇದ್ದಾನೆ, ಯಮನ ಕೆಲಸ ಏನು? ಭಯಪಡಿಸೋದು ಕೆಲಸ. ಆದ್ದರಿಂದ ಕಣ್ಣಿನಲ್ಲಿ ಯಮ ಇದ್ದಾನಾದ್ದರಿಂದಾಗಿ ನಮಗೆಲ್ಲ ಕಣ್ಣು ನೋಡಿ ಭಯ ಆಗತ್ತೆ. ಇನ್ನು ಕಣ್ಣಿನಲ್ಲಿ ಯಾರಿದ್ದಾರೆ ಅಂದರೆ ವಾಯುದೇವರಿದ್ದಾರಂತೆ. ಈ ವಾಯುದೇವರ ಒಂದು ವೈಶಿಷ್ಟ್ಯ ಏನು ಅಂದರೆ, ಎಲ್ಲಾದರೂ ಗಾಳಿ ಕೊಳೆ ಆಗೋದುಂಟ, ಬಟ್ಟೆ ಕೊಳೆ ಆಗುತ್ತೆ, ಗಾಳಿ ಕೊಳೆಯಾಗಿದೆ ಅಂತ ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ದೇಹದ ಶುದ್ಧವಾದ ಅಂಗ ಅಂದರೆ ಕಣ್ಣಂತೆ. ನಾವು ದಿನ ಸ್ನಾನ ಮಾಡುವಾಗ ಸೋಪನ್ನು ಯಾವುದೋ ಒಂದು ಸೌಂದರ್ಯವರ್ಧಕವನ್ನು ಎಲ್ಲ ಕಡೆ ಹಚ್ಚಿಕೊಳ್ತೇವೆ. ಕಣ್ಣಿಗೆ ಕೊಳೆ ಆಯಿತು ಅಂತ ಹೇಳಿ ನಾವು ಸೋಪನ್ನು ಕಣ್ಣಿಗೆ ಹಚ್ಚಿದರೆ ಕಣ್ಣು ಉರಿಯುತ್ತಷ್ಟೇ. ಅದರಿಂದ ಕಣ್ಣಲ್ಲಿ ಏನಾದರೂ ಕೊಳೆ ಬಿತ್ತು ಅಂದರೆ ಅದು ಕಣ್ಣಿನ ರೂಪದಿಂದ ತಾನೇ ಹೊರಗೆ ಬಂದುಬಿಡುತ್ತೆ. ಕಣ್ಣು ಅತ್ಯಂತ ಶುದ್ಧ. ಅದರಿಂದ ಕಣ್ಣಿನಲ್ಲಿ ವಾಯುದೇವರಿದ್ದಾರೆ, ಅದರಿಂದ ಅದು ಅತ್ಯಂತ ಶುದ್ಧ ಅಂತೆ. ಇನ್ನು ಕಣ್ಣಿನಲ್ಲಿ ಇಂದ್ರ ಇದ್ದಾನೆ ಅಂತ. ಈ ಕಣ್ಣು ಬಹಳ ಕೆಲಸ. ಯಾಕೆಂದರೆ ಇಂದ್ರನ ಕೆಲಸ ಏನು ಅಂದರೆ 3 ಲೋಕದ ರಕ್ಷಣೆ ಮಾಡೋದು ಇಂದ್ರನ ಕೆಲಸ ಅಂತೆ. ಯೋಧರು ಕಣ್ಣನ್ನು ಬಳಸಿ ತಾನೇ ದೇಶದ ರಕ್ಷಣೆ ಮಾಡ್ತಾರೆ. ಅದನ್ನು ಕಣ್ಣಿನಲ್ಲಿ ಇಂದ್ರ ಇದ್ದಾನಾದ್ದರಿಂದ ಕಣ್ಣಿನಿಂದ ದೇಶದ ರಕ್ಷಣೆಯೂ ಆಗುತ್ತೆ. ಹೀಗೆ ಕಣ್ಣಿನಿಂದ ಅನೇಕ ಕೆಲಸ ಆಗ್ತಾ ಹೋಗುತ್ತೆ ಅಂತ. ದಕ್ಷಿಣಾಕ್ಷಿಯ ಮುಖದೊಳು ವಿಶ್ವ, ನಮ್ಮ ಬಲಗಣ್ಣಿನ ಮುಂಭಾಗದಲ್ಲಿ ವಿಶ್ವನಾಮಕ ಪರಮಾತ್ಮ ಇದ್ದಾನೆ. ವಿಶ್ವ ಅಂತ ಪರಮಾತ್ಮನ ರೂಪಕ್ಕೆ ಹೆಸರು. ಹೇಗಿದ್ದಾನೆ ವಿಶ್ವ ಅಂತಂದರೆ, ಶ್ವೇತವರ್ಣ ಚತುರ್ಭುಜನು ನೃಗಜಾಸ್ಯ, ಅವನ ಬಿಳಿ ಬಣ್ಣ ದೇಹ, 4 ಕೈ ಇದೆಯಂತ. ಎಡಬಲಗದಲ್ಲಿ, ಎಡದಲ್ಲಿ 8 ಮುಖ, ಬಲದಲ್ಲಿ 8 ಮುಖ, ಮಧ್ಯದಲ್ಲಿ ಮನುಷ್ಯ ಮುಖ, ಮಧ್ಯದಲ್ಲಿ ಆನೆ ಮುಖ, ಅದರ ಎಡದಲ್ಲಿ 9 ಮನುಷ್ಯ ಮುಖ, ಬಲದಲ್ಲಿ 9 ಮುಖ, ಮನುಷ್ಯನ ಆಕಾರದಲ್ಲಿ ಮುಖ. ಒಟ್ಟು 19 ಮುಖ ಇದ್ದಂತೆ. ಮಧ್ಯದಲ್ಲಿ ಆನೆಯ ಮುಖ, ಎಡ ಬಲಗಳಲ್ಲಿ 9 ಮುಖ, 19 ಮುಖದವ ಪರಮಾತ್ಮ. ಅವನು ಬಲಗಣ್ಣಿನ ಮುಂಭಾಗದಲ್ಲಿ ಇರ್ತಾನಂತೆ. ಏನು ಮಾಡ್ತಾನೆ ಅಂದರೆ, ಚೇತನರಿಗೆ
ಜಾಗ್ರತೆ ಇತ್ತು. ನಮಗೆಲ್ಲ ಎಚ್ಚರ ಆಗಬೇಕಲ್ವ. ಮಲಗಿದವರು ಮಲಗೇ ಇದ್ಬಿಟ್ರೆ ಏನು ಕಥೆ, ಎದ್ದವರು ಮಲಗದೇ ಇದ್ರೆ ಏನು ಕಥೆ. ಎರಡೂ ಆಗಬೇಕು. ರಾತ್ರಿ ಮಲಗಿದಾಗ ಬೆಳಿಗ್ಗೆ ಏಳಲೇಬೇಕು, ಎದ್ದವರು ರಾತ್ರಿ ಮಲಗಲೇಬೇಕು. ಎರಡರಲ್ಲಿ ಒಂದು ವ್ಯತ್ಯಾಸ ಆದರೂ ದೇಹದ ಆರೋಗ್ಯಕ್ಕೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಆದ್ದರಿಂದ ವಿಶ್ವನಾಮಕ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ಜಾಗ್ರತೆ ಇತ್ತು ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಉಂಡು ಉಣಿಪ. ಎಲ್ಲ ಜೀವರಿಗೆ ಎಚ್ಚರ ಕೊಡ್ತಾನಂತೆ ವಿಶ್ವನಾಮಕ ಪರಮಾತ್ಮ. ಎಚ್ಚರ ಯಾಕೆ ಕೊಡಬೇಕು? ನಾವು ಅವನಿಗೇನಾದರೂ ಮಾಡ್ತೀವ? ಇಲ್ಲ. ಬಹಳ ಕರುಣೆ ಜೀವರ ಮೇಲೆ. ಎಚ್ಚರ ಕೊಟ್ಟು ಹೊರಗಿನ ವಸ್ತುವನ್ನು ತೋರಿಸಿ ಅದರಿಂದ ಸುಖ ತಾನನುಭವಿಸಿ ಜೀವರಿಗೆ ಸುಖ ಕೊಡ್ತಾನೆ. ಇದು ಪರಮಾತ್ಮನ ಅದ್ಭುತವಾದ ಒಂದು ವೈಶಿಷ್ಟ್ಯ. ಹೀಗೆ ಚಿಂತನೆ ಮಾಡಿದರೆ ಫಲ ಏನು ಅಂದರೆ, ನಮ್ಮ ಕಣ್ಣು ದೇವರನ್ನು ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇರುತ್ತೆ. ಇಷ್ಟೆಲ್ಲ ದೇವತೆಗಳು ನಮ್ಮ ಕಣ್ಣಿನಲ್ಲಿದ್ದಾರೆ ಅಂತ ಚಿಂತನೆ ಮಾಡಿದ್ರೆ ಕಣ್ಣು ನಿರಂತರ ದೇವರ ಪ್ರತಿಮೆ ನೋಡುತ್ತೆ. ಸಾಯಂಕಾಲ ನಮಗೆ 2 ಆಯ್ಕೆ, ಧಾರಾವಾಹಿ ಬರುತ್ತೆ ಟಿ ವಿಯಲ್ಲಿ, ದೇವರ ಪ್ರತಿಮೆ ಇರುತ್ತದೆ. ದೇವಸ್ಥಾನಕ್ಕೆ ಹೋಗಿ ಬರೋದು ಧಾರಾವಾಹಿ ನೋಡಿ ಕೂಡುವ ಅಂತ ಪ್ರಶ್ನೆ ಕಂದುಕೊಳ್ತೇವೆ. ದೇವಸ್ಥಾನ ನಾಳೆನೂ ಹೋಗ್ಬೋದು, ಇವತ್ತಿನ ಎಪಿಸೋಡ್ ಮಿಸ್ ಆಗುತ್ತೆ ಅಂಥೇಳಿ ಧಾರಾವಾಹಿ ನೋಡಿಬಿಡೋಣ ಅಂಥೇಳಿ ಅನಿಸ್ತಾ ಇರುತ್ತೆ. ಇಷ್ಟೆಲ್ಲ ದೇವತೆಗಳು ಕಣ್ಣಿನ ಒಳಗಿದ್ದಾರೆ ಅಂತ ಚಿಂತನೆ ಮಾಡ್ತಾ ಬಂದರೆ ಆಗುವ ಫಲ ಏನು ಅಂತಂದರೆ, ನಮ್ಮ ಕಣ್ಣು ನಿರಂತರ ದೇವರನ್ನೇ ನೋಡುವಂತಾಗತ್ತೆ. ಇದು ಈ ಪದ್ಯದ ಈ ಚಿಂತನೆಯ ಫಲ. ಪ್ರಶ್ನೋತ್ತರ ಗಮನಿಸೋದು ಅಂದರೆ, ಬೆಳಕಿನ ಜಾಗದಲ್ಲಿ ಯಾರಿದ್ದಾರೆ? ಬೆಳಕಿರುವ ಪ್ರದೇಶದಲ್ಲಿ ಕಪಿಲ ಇದ್ದಾನೆ. ಬಲಗಣ್ಣಿನ ಮುಂಭಾಗದಲ್ಲಿ ಯಾರಿದ್ದಾನೆ ಅಂದರೆ ವಿಶ್ವ ಇದ್ದಾನೆ. ಹೇಗಿದ್ದಾನೆ ವಿಶ್ವ ಅಂದರೆ, ಬಿಳಿ ಬಣ್ಣ, 4 ಕೈ, 19 ಮುಖ, ಜೀವರಿಗೆ ಎಚ್ಚರ ಕೊಡ್ತಾನೆ ಅಂತ. ಇಷ್ಟು ಈ ಪದ್ಯಗಳಿಗೆ ಸಂಬಂಧಪಟ್ಟ ಅಭಿಪ್ರಾಯ. ಇದಾದ ಮೇಲೆ ಮುಂದಿನ ಪದ್ಯದಲ್ಲಿ ನಮ್ಮ ಬಲಕಿವಿ ಎಡಕಿವಿ ಹೇಗಿದೆ, ಅಲ್ಲಿರುವ ದೇವತೆಗಳು ಯಾರು ಅಂತ ಅದರ ಪರಿಚಯ ಮಾಡಿ ಕೊಡ್ತಾರೆ. ನೆಲೆಸಿಹರು ದಿಗ್ದೇವತೆಗಳಿಕ್ಕೆಲದಿ ಕರಣಗಳಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರ ನದಿ ಮುಖ್ಯ ನಿರ್ಜರರು ಬಲದ ಕಿವಿಯಲ್ಲಿ ಇರುತಿಹರು ಬಾಂಬೊಳೆಯ ಜನಕ ತ್ರಿವಿಕ್ರಮನು ನಿರ್ಮಲಿನರನು ಮಾಡುವನು ಈ ಪರಿಚಿಂತಿಸುವ ಜನರ. ಇಕ್ಕೆಲದಿ ಕರ್ಣಗಳಲ್ಲಿ ದಿಗ್ದೇವತೆಗಳು ನೆಲೆಸಿಹರು ಅಂತ. ದೇಹದ 2 ಕಿವಿಗಳಲ್ಲಿ, ಬಲಕಿವಿ ಎಡಕಿವಿ ಎರಡರಲ್ಲೂ ಕೂಡ ಇಂದ್ರ ಮುಂತಾದ ದೇವತೆಗಳಿದ್ದಾರಂತೆ. ಅದರಲ್ಲೂ ಬಲದ ಕಿವಿಯಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು. ಬಲಕಿವಿ ಏನಿದೆಯೋ ಅಲ್ಲಿ ಗಂಗಾ, ಯಮುನಾ ಮುಂತಾದ ಎಲ್ಲ ತೀರ್ಥಾಭಿಮಾನಿ ದೇವತೆಗಳಿದ್ದಾರಂತೆ. ಅವರ ಒಳಗೆ ಬಾಂಬೊಳೆಯ ಜನಕ ತ್ರಿವಿಕ್ರಮನು ಈ ಪರಿಚಿಂತಿಸುವ ಜನರ ನಿರ್ಮಲಿನರನು ಮಾಡುವನು ಅಂತ. ನಮ್ಮ ಬಲಕಿವಿ ಬಹಳ ಮುಖ್ಯ. ಅಲ್ಲಿ ಗಂಗಾ ಮುಂತಾದ ನದ್ಯಭಿಮಾನಿ ದೇವತೆಗಳಿದ್ದಾರೆ. ಆ ದೇವತೆಗಳ ಒಳಗೆ ಪರಮಾತ್ಮ ತಾನು ತ್ರಿವಿಕ್ರಮನಾಗಿದ್ದಾನೆ. ಇಲ್ಲಿ ತ್ರಿವಿಕ್ರಮ ಅಂದರೆ ಗಂಗೆಯನ್ನು ಹುಟ್ಟಿಸಿದ ರೂಪ. ಪರಮಾತ್ಮನ ಪಾದದ ಉಗುರು ಬ್ರಹ್ಮಾಂಡಕ್ಕೆ ಬಡಿತಂತೆ, ಅಲ್ಲಿಂದ ಒಳಗಿದ್ದ ನೀರು ಹರಿದು ಬಂತು. ಬ್ರಹ್ಮದೇವರು ತಾವೊಂದು ಕಮಂಡಲವಿನಲ್ಲಿ ಆ ನೀರನ್ನು ಸಂಗ್ರಹ ಮಾಡಿಕೊಂಡು ದೇವರ ಪಾದಕ್ಕೆ ಹಾಕಿದ್ರು, ಅದೇ ಗಂಗೆಯಾಯಿತು. ಆದ್ದರಿಂದ ಗಂಗೆಯನ್ನು ಹುಟ್ಟಿಸಿದ ತ್ರಿವಿಕ್ರಮ ನಮ್ಮ ಬಲಕಿವಿಯಲ್ಲಿರುವ ಎಲ್ಲ ತೀರ್ಥಾಭಿಮಾನಿ ದೇವತೆಗಳಲ್ಲಿದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರನ್ನು ಶುದ್ಧನನ್ನಾಗಿ ಮಾಡ್ತಾನೆ ಅಂತ. ಅಂದರೆ ಎಷ್ಟೋ ಬಾರಿ ನಮಗೆ ಅಶುದ್ಧಿಯಾಗಿರುತ್ತೆ, ಎಲ್ಲೋ ಹೋಗಿರ್ತೇವೆ ಬರ್ತೇವೆ, ಆಗ ಆಚಮನ ಮಾಡಬೇಕು ಅಂತ ಶಾಸ್ತ್ರ ಹೇಳಿರುತ್ತೆ. ಈಗ ಊಟ ಆದಮೇಲೆ ಆಚಮನ ಮಾಡಬೇಕು. ಒಂದು ವೇಳೆ ನೀರಿಲ್ಲ ಅಂತಾದರೆ ಬಲಗಿವಿ ಮುಟ್ಟುಕೊಳ್ಳುವ ಕ್ರಮ ಇದೆ. ಯಾಕೆಂದರೆ ತೀರ್ಥಾನಿ ನಿವಸಂತ್ಯಸ್ಮಾತ್ ಕರ್ಣಸ್ಪರ್ಶನ ಶುಚಿ ಹಿಂತುಂಟು, ಸವ್ಯಕರ್ಣ ಸ್ಪರ್ಶನ ಶುಚಿ ಹಿಂತುಂಟು. ಅಂದರೆ ನಮ್ಮ ಬಲಗಿವಿಯಲ್ಲಿ ಎಲ್ಲ ತೀರ್ಥಗಳಿರುತ್ತೆ, ಅದರ ಒಳಗೆ ತ್ರಿವಿಕ್ರಮ ಇದ್ದಾನೆ. ಅದನ್ನು ನಾವು ನಮ್ಮ ಬಲಗಿವಿಯನ್ನು ಮುಟ್ಟುಕೊಂಡು ಗಂಗಾದಿ ತೀರ್ಥಗಳಿದೆ, ತೀರ್ಥಾಭಿಮಾನಿಯಾದ ತ್ರಿವಿಕ್ರಮ ಇದ್ದಾನೆ ಅಂತ ಚಿಂತನೆ ಮಾಡಿದ್ರೆ, ನಮಗೇನಾದರೂ ಅಶುದ್ಧಿ ಆದರೆ, ಬಯಲಿಗೆ ಆದರೆ ಅದರಿಂದ ನಾವು ಶುದ್ಧವಾಗ್ತೇವೆ. ಅದರಿಂದಾಗಿ ಆಚಮನದ ಬದಲಾಗಿ ಆಚಮನ ಮಾಡಬೇಕು. ಹಾಗಿದ್ದು ಹೋದರೆ ಬಲಕಿವಿಯನ್ನಾದರೂ ಮುಟ್ಕೊಳ್ಬೇಕು ಅಂತ ವಿಧಿ. ಹಾಗಾಗಿಯೇ ಪುರುಷರಿಗೆ ಗಂಡಸರಿಗೆ ಏನು ಯಜ್ಞೋಪವೀತ ಇರ್ತದೆ, ಅವರು ಕೆಲವೊಮ್ಮೆ
ಶೌಚಕ್ಕೆ ಹೋಗುವಾಗ, ಬಾತ್ರೂಮ್ಗೆಲ್ಲ ಹೋಗುವಾಗ ಯಜ್ಞೋಪವೀತ ಬಲಕಿವಿಗೆ ಹಾಕಿಕೊಂಡು ಹೋಗ್ತಾರೆ. ಯಾಕೆ ಬಲಕಿವಿಗೆ ಹಾಕ್ತಾರೆ ಅಂದರೆ ಅಲ್ಲಿ ದೇವರಿದ್ದಾನೆ, ಗಂಗಾರಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ, ಆದ್ದರಿಂದ ಅದು ಪವಿತ್ರ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೀಗೆ ಅಲ್ಲೆಲ್ಲ ಒಂದು ಪರಮಾತ್ಮನ ರೂಪಗಳಿರುತ್ತೆ, ಹೀಗೆ ಶುದ್ಧಿಯೂ ಆಗ್ತದೆ. ಹೀಗೆ ನಮ್ಮ ಎಡಕಿವಿ ಬಲಕಿವಿಯಲ್ಲಿ ದೇವತೆಗಳಿದ್ದಾರೆ ಅಂತೆಲ್ಲ ಚಿಂತನೆ ಮಾಡಿದರೆ, ದೇವರು ಕಿವಿಯಾಗಿ ಕೊಟ್ಟಿದ್ದಾನೆ ಅಂದರೆ ದೇವರ ಕಥೆಯೇ ಕೇಳು, ಒಳ್ಳೆಯ ವಿಷಯವನ್ನೇ ಕೇಳಿ ತುಂಬಿಸಿಕೋ ಒಳಗೆ ಅಂತ. ಒಂದು ಕಿವಿಯಿಂದ ಕೇಳೋದು ಮತ್ತು ಕಿವಿಯಿಂದ ಬಿಡೋದು ಅಂತ ಆಗಬಾರ್ದು. ಎರಡೂ ಕಿವಿಯಿಂದ ಕೇಳಬೇಕು, ಒಳಗೆ ಹೋಗಿ ಸೇರಿಸಿಕೊಡಬೇಕು. ಇದಾಗಬೇಕು ಅಂದರೆ ಆ ಎಲ್ಲ ದೇವತೆಗಳ ಅನುಗ್ರಹ ಬೇಕು. ಕಿವಿಯಲ್ಲಿ ಯಾವ ದೇವತೆಗಳು ಇದ್ದಾರೆ ಅವರ ಪ್ರಾರ್ಥನೆ ಮಾಡಿದೆವು ಅಂತಾದರೆ ನಮ್ಮ ಕಿವಿ ನಿರಂತರ ದೇವರ ಕಥೆ ಕೇಳುವಂತಾಗುತ್ತೆ. ಇದು ಗಮನಿಸಬೇಕಾದ ಅಂಶ. ಪ್ರಶ್ನೋತ್ತರ: ದಿಗ್ದೇವತೆಗಳು ಎಲ್ಲಿದ್ದಾರೆ ಅಂದರೆ ಕಿವಿಯಲ್ಲಿ, ದೇಹದ ಎರಡೂ ಬದಿಗಳಲ್ಲಿದ್ದಾರೆ. ಬಲಗಿವಿಯಲ್ಲಿ ಯಾರಿದ್ದಾರೆ ಅಂದರೆ ಗಂಗಾದಿ ದೇವತೆಗಳಿದ್ದಾರೆ, ಅವರ ಒಳಗೆ ಪರಮಾತ್ಮ ಇದ್ದಾನೆ. ಯಾವ ರೂಪ ಅಂದರೆ ತ್ರಿವಿಕ್ರಮನಾಗಿದ್ದಾನೆ. ಬಲಗಿವಿಯಲ್ಲಿ ಏನು ದೇವತೆಗಳಿದ್ದಾರೆ, ಅವರು ಯಾರನ್ನು ಶುದ್ಧ ಮಾಡ್ತಾರೆ ಅಂದರೆ ಹೀಗೆ ದೇವತೆಗಳ ಸನ್ನಿಧಾನ ಇದೆ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರನ್ನು ಶುದ್ಧ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಚಿಂತನೆಯ ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.